ಸಭಾ ಕಾರ್ಯಕ್ರಮ, ಟಿವಿ ಕಾರ್ಯಕ್ರಮ, ರೇಡಿಯೋದಲ್ಲಿ ಮಾತು, ಸಂದರ್ಶನ, ಹೀಗೆ ನಿರೂಪಣೆ ಅಂದ್ರೆ ಅದು ಕೇವಲ ಒಂದು ದಿಕ್ಕಿನಲ್ಲಿ ನೋಡುವ ವಿಷಯ ಅಂತೂ ಅಲ್ವೇ ಅಲ್ಲ. ಅದೊಂದು ವಿಶಾಲವಾದ ಸಾಗರ. ಇಂತಹ ಸಾಗರದಲ್ಲಿ ಈಜಿ ದಡ ಸೇರೋದು ಅಷ್ಟು ಸುಲಭದ ಕೆಲಸವಂತೂ ಅಲ್ವೇ ಅಲ್ಲ. ಅದರಲ್ಲೂ ಇವತ್ತು ನಾನು ಕರ್ನಾಟಕದ ಒಂದು ಅಗಾಧ ಶಕ್ತಿ, ಒಳ್ಳೆಯ ಕಲಾವಿದೆ, ಹಾಸ್ಯ ನಟಿ, ಇದೆಲ್ಲಕ್ಕಿಂತ ಹೆಚ್ಚಾಗಿ ಉತ್ತಮವಾದ ಶಾರೀರ ಹೊಂದಿದ್ದ ಒಬ್ಬ ಸದೃಢ ಮನಸ್ಸಿನ ಮೇಧಾವಿ ವಾಗ್ಮಿ, ನಿರೂಪಕಿ ಅಪರ್ಣಾ ವಸ್ತಾರೆ ನಮ್ಮನ್ನ ಅಗಲಿದ್ದಾರೆ. ಅಂದ್ರೆ ಅಂತಹ ನೋವು ಅಷ್ಟಿಷ್ಟಲ್ಲ, ಪ್ರಾಯಶಃ ಇಷ್ಟು ಇವರ ಬಗ್ಗೆ ಗುಣಗಾನದ ಮಾತುಗಳನ್ನ ಆಡ್ಲು ನಾನು ಯೋಗ್ಯಳೇ ಅಲ್ಲ ಅಂತ ಹೇಳಿ ಭಾವಿಸ್ತಾ, ನಾವೆಲ್ಲ ಗಮನಿಸಿರ್ತೀವಿ, ದಿನಾಲು ಬೆಂಗಳೂರಿನ ಮೆಟ್ರೋನಲ್ಲಿ ಪ್ರಯಾಣ ಮಾಡ್ತೀವಿ, ಬೇರೆ ಬೇರೆ ಕೆಲಸ ಮಾಡುವವರು ಮೆಟ್ರೋದಲ್ಲಿ ಓಡಾಡ್ತಾರೆ, ಎಲ್ರಿಗೂ ಇವರ ಧ್ವನಿ ಬಹಳ ಚಿರಪರಿಚಿತ. ಮುಂದಿನ ನಿಲ್ದಾಣ ನಾಡಪ್ರಭು ಕೆಂಪೇಗೌಡ ನಿಲ್ದಾಣ, ಬಾಗಿಲುಗಳು ಎಡಕ್ಕೆ ತೆರೆಯಲಿವೆ. ಆ ಧ್ವನಿಯಲ್ಲಿರುವ ಇಂಪು ಕೇಳಿ ಅದೆಷ್ಟು ಸುಮಧುರ. ಇದೀಗ ಅದೇ ಕನ್ನಡದ ಕಂಚಿನ ಕಂಠ ಬಾನಿನಲ್ಲಿ ಲೀನವಾಗಿದೆ. ಅಂತಹ ಅದ್ಭುತ ಕಂಠ, ಅಂತಹ ಅದ್ಭುತ ಧ್ವನಿ ಅವರದ್ದು. ನಂಬಲು ಅಸಾಧ್ಯವಾದ ಸಂಗತಿಯೇ ಅವರ ಸಾವು. ಕನ್ನಡ ಅವರ ಪಾಲಿಗೆ ನಿತ್ಯೋತ್ಸವ. ಇನ್ನು ಕನ್ನಡ ಭಾಷೆ ಮಾತಾಡಬೇಕು ಅಂದ್ರೆ ಅದುವೇ ಒಂದು ಸೊಬಗು, ಸುಂದರ. ಅಷ್ಟೊಂದು ಮುದ್ದಾಗಿ ಇರುವ ಕನ್ನಡವನ್ನ ಇನ್ನಷ್ಟು ಮುದ್ದಾಗಿಸಿದ್ರು ಅಪರ್ಣಾ. ನನ್ನ ಯುವ ಸ್ನೇಹಿತರು ಯಾರಿಲ್ಲಿದ್ದೀರಿ, ಅದು ಸಿಕ್ಕಾಪಟ್ಟೆ ವಾರ್ಡ್ರೋಬಲ್ಲಿರುವ ದೊಡ್ಡ ದೊಡ್ಡ ಚಂದದ ಬಟ್ಟೆಗಳಿಂದಲ್ಲ, ಅಥವಾ ಒಂದು 10 ಮೊಬೈಲಿಂದ ಅಲ್ಲ, ಅಥವಾ ಕೈ ತುಂಬ ಬರುವಂತಹ ಸಂಬಳದಿಂದಲ್ಲ, ಅಥವಾ ನಿಮ್ಮ ತಂದೆ ತಾಯಿ ಮಾಡಿಟ್ಟಿರಬಹುದಾದ ಆಸ್ತಿಯಿಂದಲ್ಲ, ಅನುಭವಗಳಿಂದ, ಸ್ನೇಹದಿಂದ, ಪ್ರೀತಿಯಿಂದ. ಕೊಡುವುದೇನು, ಕೊಂಬುದೇನು, ಒಲವು, ಸ್ನೇಹ, ಪ್ರೇಮ. ನಮಸ್ಕಾರ. ಕನ್ನಡದ ಮೇಲೆ ಇನ್ನಷ್ಟು ಪ್ರೇಮ, ಅಭಿಮಾನ ಹುಟ್ಟಿಸಿದ ನಿರೂಪಕಿ ಅಪರ್ಣಾ ಮೇಡಮ್. ಚಂದನ ವಾಹಿನಿಯಲ್ಲಿ ಮೂಡಿ ಬಂದ ಹಲವು ಕಾರ್ಯಕ್ರಮಗಳನ್ನ ಅಪರ್ಣಾ ಅವರು ನಿರೂಪಿಸಿದ್ರು. ನಂತರ ಭಾರತ ಸರ್ಕಾರದ ವಿವಿಧ ಭಾರತಿ ರೇಡಿಯೋ ಜಾಕಿಯಾಗಿ ಕೂಡ ಕಾರ್ಯನಿರ್ವಹಿಸಿದ್ರು. 1998ರಲ್ಲಿ ನಡೆದ ದೀಪಾವಳಿ ಕಾರ್ಯಕ್ರಮವೊಂದನ್ನ ಸತತ 8 ಗಂಟೆಗಳ ಕಾಲ ನಿರೂಪಣೆ ಮಾಡಿ ದಾಖಲೆ ಬರೆದಿದ್ರು. ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ಮಸಣದ ಹೂವು ಸಿನಿಮಾ ಮೂಲಕ ಅಪರ್ಣಾ ಅವರು ಚಿತ್ರರಂಗಕ್ಕೆ ಕಾಲಿಟ್ಟಿದ್ರು. ಅವರು ಕೊನೆಯದಾಗಿ ನಟಿಸಿದ್ದ ಗ್ರೇ ಗೇಮ್ಸ್ ಸಿನಿಮಾ ಇತ್ತೀಚೆಗೆ ತೆರೆ ಕಂಡಿತ್ತು. 2 ವರ್ಷದ ಹಿಂದೆ ನಟಿ ಅಪರ್ಣಾ ಅವರನ್ನ ವೈದ್ಯರು ಪರೀಕ್ಷಿಸಿದ್ರು. ಆ ವೇಳೆ ನಟಿಗೆ ಶ್ವಾಸಕೋಶದ ಕ್ಯಾನ್ಸರ್ ಇರೋದು ಪತ್ತೆಯಾಗಿದೆ. ಕಾಯಿಲೆ ಆಗಲೇ 4ನೇ ಹಂತ ತಲುಪಿತ್ತು, 4th ಸ್ಟೇಜ್ ಆಫ್ ದ ಕ್ಯಾನ್ಸರ್. ಇನ್ನು ಬರೀ 6 ತಿಂಗಳಷ್ಟೇ ಅಪರ್ಣಾ ಬದುಕೋದು ಅಂತ ಕೂಡ ಆಗಿತ್ತು. ವೈದ್ಯರು ಈ ರೀತಿಯಾಗಿ ಹೇಳಿದ್ರಂತೆ. 2 ವರ್ಷಗಳಿಂದ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದ ಅಪರ್ಣಾ ನಿನ್ನೆ ಜುಲೈ 11ರಂದು ಕೊನೆಯುಸಿರೆಳೆದಿದ್ದಾರೆ. ಕೆಲವು ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇಹಲೋಕ ತ್ಯಜಿಸಿದ್ದಾರೆ. ನಟಿ, ನಿರೂಪಕಿ ಅಪರ್ಣಾ ಅವರು 2005ರಲ್ಲಿ ವಾಸ್ತುಶಿಲ್ಪಿ ಹಾಗೂ ಕವಿ ನಾಗರಾಜ್ ವಸ್ತಾರೆ ಅವರನ್ನ ಮದುವೆಯಾದ್ರು. 25 ವರ್ಷಗಳ ಕಾಲ ಅನ್ಯೋನ್ಯತೆಯಿಂದ ಬದುಕಿದ್ರು. ಮಾದರಿ ದಂಪತಿಯಾಗಿದ್ರು. ಈ ದಂಪತಿಗೆ ಮಕ್ಕಳಿರಲಿಲ್ಲ. ಇದೀಗ ಪತ್ನಿ ಕಳೆದುಕೊಂಡು ನಾಗರಾಜ್ ಒಬ್ಬಂಟಿಯಾಗಿದ್ದಾರೆ. ಬನಶಂಕರಿ ನಿವಾಸದ ಬಳಿ ಬಂದು ಅನೇಕ ಗಣ್ಯರು, ಅಭಿಮಾನಿಗಳು ಅಪರ್ಣಾ ಅಂತಿಮ ದರ್ಶನ ಪಡೆದಿದ್ದಾರೆ. ಕೊನೆಯದಾಗಿ ಏನ್ ಹೇಳಲು ಬಯಸ್ತೇನೆ ಅಂತಂದ್ರೆ, ಇಷ್ಟು ದಿನ ನಿರೂಪಣೆ ಮಾಡಿ ಇಷ್ಟಂತೂ ತಿಳಿದುಕೊಂಡಿದ್ದೀನಿ. ಒಂದು ನಿರೂಪಣೆಗೆ ಅದರದ್ದೇ ಆದ ಕಾಸ್ಟ್ಯೂಮ್ ಸಿದ್ಧಪಡಿಸಿಕೊಳ್ಬೇಕು, ಅದಕ್ಕೆ ಬೇಕಾಗಿರುವ ಮಾಹಿತಿ ಅಂದ್ರೆ ಕಂಟೆಂಟ್ ಸಂಗ್ರಹ ಮಾಡಬೇಕು, ಚಂದವಾಗಿ ಕಾಣಲು ಒಂದಷ್ಟು ಮೇಕಪ್ ಇರಬೇಕು. ಇದೆಲ್ಲದರ ಮಧ್ಯದಲ್ಲಿ ಮುಖದ ಮೇಲೆ ಕೊಂಚವೂ ಭಯ, ವೈಯಕ್ತಿಕವಾಗಿ ಏನಾದ್ರೂ ನೋವು ಇದ್ರೆ ಅದೂ ಕೂಡ ಕಾಣಬಾರ್ದು. ಸದಾ ನಗುಮುಖ, ಮುಗುಳ್ನಗೆ, ಬ್ಲಡ್ ಅಲ್ಲೇ ಇದೆ ಏನೋ, ನಗುಮುಖ, ಮುಗುಳ್ನಗೆ ಇದೆಲ್ಲ ಬ್ಲಡ್ ಅಲ್ಲೇ ಇದೆ ಏನೋ ಎಂಬಂತೆ ನಟನೆ ಮಾಡಬೇಕು. ಒಟ್ನಲ್ಲಿ ಖುಷಿ ಕಾಣ್ತಾ ಇರಬೇಕು. ಆದ್ರೆ ಅಪರ್ಣಾ ಅವರು ಇದೆಲ್ಲ ಮೀರಿ
ಶ್ವಾಸಕೋಶದ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು. ಆದ್ರೆ ಧೈರ್ಯ ಬಿಟ್ಟಿರಲಿಲ್ಲ. ನಿರೂಪಣೆಯಲ್ಲಿ ಕರ್ನಾಟಕದ ಮನೆ ಮಾತಾಗಿದ್ದ ಅಪರ್ಣಾ ವಸ್ತಾರೆ ಇಂದು ನಮ್ಮ ಜೊತೆ ಇಲ್ಲ ಎನ್ನುವ ನೋವು ಇಡೀ ಕರ್ನಾಟಕದ ಮೂಲೆ ಮೂಲೆಯಲ್ಲಿರುವ ಕನ್ನಡ ಪ್ರೇಮಿಗೂ ಇದೆ ಅಂದ್ರೆ ಅತಿಶಯೋಕ್ತಿ ಅಲ್ಲ. ಅದೆಲ್ಲಕ್ಕಿಂತ ಹೆಚ್ಚಿನ ನೋವು ನಮ್ಮಂತಹ ನಿರೂಪಕರಿಗೆ. ಯಾಕಂತ ಹೇಳಿದ್ರೆ ನಮ್ಮಂತಹ ನಿರೂಪಕರಿಗೆ ಅವರು ಮಾರ್ಗದರ್ಶಿ. ಅವರ ಪ್ರತಿಭೆ, ಮಾತುಗಾರಿಕೆ, ಅವರ ಕನ್ನಡ ಪ್ರೇಮ, ಅವರ ವಾಕ್ಚಾತುರ್ಯ ಇದ್ಯಾವುದಕ್ಕೂ ಸಮವಲ್ಲದ ನಾವು ಸದಾ ವಿ ಅಡ್ಮೈರ್ ಯು ಅಂತ ಹೇಳಬಹುದು ಅಷ್ಟೇ, ಮತ್ತೇನಿಲ್ಲ. ಕನ್ನಡದ ಕಂಚಿನ ಕಂಠ ನಿರಂತರ ಮೌನಕ್ಕೆ ಜಾರಿದೆ. ನಮ್ಮ ಅಶ್ವವೇಗ ನ್ಯೂಸ್ನ ವತಿಯಿಂದ ಕೂಡ ತೀವ್ರ ಸಂತಾಪವನ್ನ ಸೂಚಿಸುತ್ತೇವೆ. ಹೀಗೆ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.